ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೆಂಗದಿರಿ? ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಮಾಡೋಕ್ಕೆ ರೀಸನ್ ಏನು ಅಂತಂದರೆ, ತುಂಬ ಜನ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಿರ್ತಾರೆ. ಯಾಕಂದರೆ ನಾನು ವಿಶ್ ಲಿಂಕ್ ಮತ್ತು ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಮೀಶೋದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ಜೊತೆಗೆ ವಿಶ್ ಲಿಂಕಲ್ಲಿ ಕೂಡ ನಾನು ಅರ್ನಿಂಗ್ಸ್ನ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಅಂತಂದರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಅರ್ನಿಂಗ್ಸ್ ಮಾಡೋದು. ಇದ್ರ ಬಗ್ಗೆನೇ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನಗೆ ವಿಶ್ ಲಿಂಕಲ್ಲಿ ನಾನು ವಿಡಿಯೋಸ್ ಮಾಡ್ತಿದ್ನಲ್ಲ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ನಲ್ಲ, ಸೊ ಅದರಿಂದ ನನಗೆ ಬ್ರ್ಯಾಂಡಿಂದ ತುಂಬ ಪ್ರಾಡಕ್ಟ್ಸ್ ಬಂದಿದೆ. ವರ್ತ್ ರುಪೀಸ್ 3.5K ಅಂದರೆ 3,500 4,000 ರೂಪಾಯಿ ವರ್ತ್ ಇರುವಂಥ ಪ್ರಾಡಕ್ಟ್ಸು ನನಗೆ ಫ್ರೀಯಾಗಿ ಬಂದಿದೆ. ನಾನೇ ಒಂದು ಸೆಕೆಂಡ್ ಶಾಕ್ ಆಗಿದ್ದೀನಿ ಗೈಸ್. ಅವತ್ತು ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡಿದ್ದೆ. ಮಲ್ಕೊಂಡು ಸ್ವಲ್ಪ ಹೊತ್ತು ಎದ್ದ ತಕ್ಷಣ ಒಂದು ಕಾಲ್ ಬಂತು ನನಗೆ. ಕಾಲ್ ಯಾರ್ದು ಅಂತ ರಿಸೀವ್ ಮಾಡಿದಾಗ ಕೊರಿಯರ್ ಅವ್ರದ್ದು ಕಾಲ್ ಬಂದಿತ್ತು, DTDC ಕೊರಿಯರಿಂದ ನಿಮ್ಮ ಪಾರ್ಸಲ್ ಬಂದಿದೆ ಅಂತ. ನಾನು ಅನ್ಕೊತಾ ಇದ್ದೆ, ನಾನೇನು ಪಾರ್ಸಲ್ಲೇ ರಿಸೀವ್ ಮಾಡ್ಕೊಂಡಿಲ್ಲ, ಅಂದರೆ ಏನು ಆರ್ಡ್ರೇ ಮಾಡಿಲ್ಲ, ಏನು ಬಂತು ಅಂತ. ನನಗೆ ಒಂದು ಸೆಕೆಂಡ್ ಶಾಕ್ ಆಯಿತು. ಓಕೆ ಅಂತಂದರೆ ರಿಸೀವ್ ಮಾಡ್ಕೊಂಡು ಓಪನ್ ಮಾಡಿ ನೋಡ್ತೀನಿ. ಇಷ್ಟೊಂದು ಪ್ರಾಡಕ್ಟ್ಸು ನಾನು ನಿಮ್ಮ ಜೊತೆ ಶೇರ್ ಮಾಡಿ ತೋರಿಸ್ತೀನಿ ಇವಾಗ. ಒಂದು ನಿಮಿಷ ಇರಿ. ಸೊ ನೋಡ್ತಾ ಇರ್ಬೋದು, ಎಲ್ಲನೇ ಈ ಬಾಕ್ಸಲ್ಲಿ ಹಾಕಿರ್ತೀನಿ. ಇಷ್ಟೊಂದು ಪ್ರಾಡಕ್ಟ್ಸ್ ನನಗೆ ರಿಸೀವ್ ಆಗಿದೆ. ಯಾವ್ದ್ಯಾವುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಮಾಮಾ ಅರ್ತ್ ಆ್ಯಂಡ್ ಡರ್ಮಾ, ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಇದೆ ಬಂದಿದೆ ಗೈಸ್. ಯಾವುದೇ ನಮಗೆ ಯಾವುದೋ ಕಾಂಜಿ ಪಿಂಜಿ ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡಿಂದನೇ ನನಗೆ ಬಂದಿದೆ. ಇದು ನ್ಯಾಚುರಲಿ ಅಂತಂದು ಶಾಂಪೂ. ನೆಕ್ಸ್ಟ್ ಮಾಯ್ಶ್ಚರೈಸರ್ ಅಕ್ವಾಲಜಿಕಾ, ಸನ್ಸ್ಕ್ರೀನ್ ಅದು. ಇದು ಮಾಯ್ಶ್ಚರೈಸರ್ ಅಕ್ವಾಲಜಿಕಾ ಅವ್ರದ್ದು. ಸೊ ತುಂಬ ಪರ್ಫ್ಯೂಮ್ಸ್ ಆ್ಯಂಡ್ ಸನ್ಸ್ಕ್ರೀನು ತುಂಬ ಬಂದಿದೆ ಗೈಸ್. ಇಷ್ಟೊಂದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದು ನಿವಿಯಾ ಅವ್ರದ್ದು. ಆಮೇಲೆ ಸ್ಟ್ರೀಕ್ಸ್ ಅವ್ರದ್ದು. ಇದೊಂದು ಐ ಶ್ಯಾಡೋ ಬಂದಿದೆ. ಸೊ ಲಿಕ್ವಿಡ್ ಇದು. ಇಷ್ಟೊಂದು ಪ್ರಾಡಕ್ಟ್ಸ್ ರಿಸೀವ್ ಆಗಿದೆ ನೋಡಿರಿ. ಇದು ಕಂಡೀಷ್ನರ್. ಸೊ ಇಷ್ಟೊಂದು ಪ್ರಾಡಕ್ಟ್ಸ್ ನನಗೆ ರಿಸೀವ್ ಆಗಿದೆ. ಇನ್ನು ನಾನು ಯಾವುದೂ ಯೂಸ್ ಮಾಡಿಲ್ಲ, ವಿಡಿಯೋ ಮಾಡಿ ಆಮೇಲೆ ಯೂಸ್ ಮಾಡೋಣ ಅಂತ ಇಟ್ಟೀನಿ. ನಾನೇನು ಪ್ಯಾಕ್ ಕೂಡ, ಅಂದರೆ ಬಾಕ್ಸ್ ಎಲ್ಲ ಅದು ಹಾಳಾಗಿತ್ತು. ಆ ಬಾಕ್ಸ್ನ ಚೆಲ್ಲಿ ಟ್ರೈನಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಚಲ್ಲಾಪಿಲ್ಲಿಯಾಗಿ ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಯಾವುದೂ ಯೂಸ್ ಮಾಡಿಲ್ಲ, ಹಂಗೆ ವಿಡಿಯೋ ಮಾಡಿ ಆಮೇಲೆ ಯೂಸ್ ಮಾಡೋಣ ಅಂತ ಇಟ್ಟೀನಿ. ಸೊ ಇಷ್ಟೊಂದು ಬಂದಿದೆ. ಇದೊಂದನ್ನೇ ನಾವು ತೊಗೊಳಕ್ಕೆ ಹೋದರೆ ಇದ್ರ ಪ್ರೈಸ್ ಎಷ್ಟು ಅಂದರೆ 275 ಫೇಸ್ ವಾಶ್. ಅಂಥದ್ದು 2 ಬಂದಿದೆ ನನಗೆ. ಇದು ಒಂದು ಮತ್ತು ಈ ಬಾಕ್ಸ್ ಒಳಗೆ ಬಂದೈತಿ. ಯಾರು ಕೊಡ್ತಾರೆ ಗೈಸ್? ಸೊ ಅದು ಎಲ್ಲ ಒಳ್ಳೊಳ್ಳೆ ಕಂಪ್ನಿದೇ ಬಂದಿದೆ, ಯಾವುದು ಇಂಥ ಕಂಪನಿ ಅಲ್ಲ. ಸೊ ನೀವು ಕೂಡ ಇದೇ ರೀತಿ ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ ವಿಡಿಯೋ ಮಾಡೋದ್ರ ಮುಖಾಂತರ ಈ ರೀತಿ ನೀವು ಬ್ರ್ಯಾಂಡ್ಸಿಂದ ಕೊಲಾಬ್ರೇಷನ್ಸ್ನ ಪಡ್ಕೋಬೋದು. ಜೊತೆಗೆ ಬರೀ ನಿಮಗೆ ಪ್ರಾಡಕ್ಟ್ಸ್ ಕಳಿಸಲ್ಲ, ಇನ್ನೂ ಕೆಲವೊಂದು ಬ್ರ್ಯಾಂಡ್ಸ್ ಏನು ಮಾಡುತ್ತೆ, ಅಮೌಂಟ್ ಕೂಡ ಪೇ ಮಾಡುತ್ತೆ. 500, 1000, 600, 700 ಈ ರೀತಿ ನಿಮಗೆ ಅಮೌಂಟ್ ಕೂಡ ಪೇ ಮಾಡುತ್ತೆ. ಪ್ರಾಡಕ್ಟ್ ಜೊತೆಗೆ ಅಮೌಂಟ್ ಕೂಡ ಪೇ ಮಾಡ್ತಾರೆ. ಸೊ ಯಾಕೆ ಮಿಸ್ ಮಾಡ್ಕೊತೀರಾ? ವಿಶ್ ಲಿಂಕ್ ಆ್ಯಪ್ನ ಇವತ್ತೇ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ವರ್ಕ್ನ ಸ್ಟಾರ್ಟ್ ಮಾಡಿ. ಬಟ್ ವಿಶ್ ಲಿಂಕ್ ಆ್ಯಪಲ್ಲಿ ನೀವು ಮಾಡಬೇಕು ಅಂತಂದರೆ 1000 ಫಾಲೋವರ್ಸ್ ಇರಲೇಬೇಕು ವಿಶ್ ಲಿಂಕ್ ಆ್ಯಪಲ್ಲಿ. ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನಿಮಗೆ ನಡೆಯುತ್ತೆ, ಪರವಾಗಿಲ್ಲ. ಸೊ ಈಗ ಮೀಶೋಯಿಂದ ಯಾವ ರೀತಿ ನಾವು ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೀಶೋದಲ್ಲಿ ನಾವು ಯಾವ ರೀತಿ ಅರ್ನಿಂಗ್ಸ್ ಮಾಡಬಹುದು ಅಂತಂದರೆ, ಸೊ ಇಷ್ಟೊತ್ತು ನಾನು ಏನು ಹೇಳಿದೆ, ಈ ರೀತಿ ಅಫಿಲಿಯೇಟ್ ಮಾರ್ಕೆಟ್ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ ಅಂತ ಇಷ್ಟೊತ್ತವರೆಗೂ ಹೇಳಿದೆ. ಸೊ ಇವಾಗ ಮೀಶೋದಲ್ಲಿ ನಮಗೆ ಯಾವ ರೀತಿ ನಾವು ವರ್ಕ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇವಾಗ ಸ್ಟಾರ್ಟ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಮೀಶೋದಲ್ಲಿ ನಾವು 2 ಟೈಪ್ಸ್ ಆಫ್ ಅರ್ನಿಂಗ್ಸ್ನ ಮಾಡ್ಬೋದು. ಒಂದೇದೇನು ಅಂತಂದರೆ ರೀಸೆಲ್ಲಿಂಗ್ ಆಪ್ಷನ್. ಮೀಶೋದಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ, ಅದರಿಂದ ನೀವು ರೀಸೆಲ್ಲಿಂಗ್ ಮಾಡ್ಬೋದು. ಮೊದಲೆಲ್ಲ ಅದೇ ಆ್ಯಪಿಂದ ತುಂಬ ಜನ ರೀಸೆಲ್ಲಿಂಗ್ ಮಾಡಿ ಅರ್ನ್ ಮಾಡಿದರು. ಬಟ್ ಇವಾಗ ಗೊತ್ತಾಗ್ಬಿಟ್ಟಿದೆ ಎಲ್ಲರಿಗೂ. ಸೊ ಯಾರು ಇವಾಗ ರೀಸೆಲ್ಲಿಂಗ್ ಮಾಡಲ್ಲ. ನೀವು ಇನ್ ಕೇಸ್ ನೀವು ಮಾಡ್ತೀನಿ ಅನ್ನೋದಾದರೆ ಇಟ್ಸ್ ಓಕೆ. ನೀವು ಮೀಶೋ ಪ್ರಾಡಕ್ಟ್ನ ತೊಗೊಂಡು ಅವ್ರ ಅಡ್ರೆಸ್ನಲ್ಲಿ ಹಾಕಿ ಅವ್ರ ಅಡ್ರೆಸ್ಗೆ ಕಳಿಸಿದ್ರೆ ನೀವು ಮಾರ್ಜಿನಲ್ಲಿ ಆ್ಯಡ್ ಮಾಡಬೇಕು. 150 ಅಥವಾ 60, 70 ರುಪೀಸ್ 100ವರೆಗೂ ನೀವು ಮಾರ್ಜಿನ ಆ್ಯಡ್ ಮಾಡಿದ್ರೆ ಅದು ನಿಮ್ಮ ಅಕೌಂಟಿಗೆ ಅವ್ರದ್ದು ಕಸ್ಟಮರ್ ರಿಸೀವ್ ಮಾಡ್ಕೊಂಡಿದ್ದು 1 ವೀಕ್ಗೆ ನಿಮ್ಮ ಅಕೌಂಟಿಗೆ ಅವ್ರದ್ದು ನಿಮ್ಮ ಮಾರ್ಜಿನ್ ಏನು ಹಾಕಿರ್ತಿರಲ್ಲ 50 to 60 ರುಪೀಸ್ ಅದು ಬಂದು ನಿಮಗೆ ಜಮಾ ಆಗುತ್ತೆ. ಸೊ ಇದಾಗಿತ್ತು ಈ ಥರ. ಇದೊಂದು ಮೆಥಡ್ ಇದೆ ಮೀಶೋದಲ್ಲಿ ಅರ್ನಿಂಗ್ಸ್ ಮಾಡೋಕ್ಕೆ. ಇನ್ನೊಂದು ಮೆಥಡ್ ಏನು ಅಂತಂದರೆ ರೆಫರ್ ಆ್ಯಂಡ್ ಅರ್ನ್. ರೆಫರ್ ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ಲರೂ ಫೋನಲ್ಲೂ ಮೀಶೋ ಆ್ಯಪ್ ಇದ್ದೇ ಇರುತ್ತೆ. ನೀವು ರೆಫರ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ, ನೀವು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಇನ್ಕಮ್ ಬರುತ್ತೆ. ಬಟ್ ಅದರಿಂದ ಅಷ್ಟು ಇನ್ಕಮ್ ಬರಲ್ಲ. ನಾನು ಅದನ್ನು ಹೇಳಲ್ಲ ನಿಮಗೆ.
ಇನ್ನೊಂದು ಸೆಕೆಂಡ್ ಮೆಥಡ್ ಇದಂತೂ ತುಂಬಾ ಚೆನ್ನಾಗಿರುವಂಥ ಬೆಂಕಿ ಮೆಥಡ್ ಗೈಸ್. ಏನು ಅಂತಂದರೆ ಮೀಶೋ ಕ್ರಿಯೇಟರ್ ಕ್ಲಬ್. ಮೀಶೋ ಪ್ರಾಡಕ್ಟ್ಸ್ನ ನೀವು ವಿಡಿಯೋಸ್ ಮಾಡಿ ರಿವ್ಯೂ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾರೆ, ನೀವು ನೋಡಿರ್ಬೋದು. ಸೊ ನಿಮ್ಮ ಪ್ರಾಡಕ್ಟ್ಸ್ಗೆ ಅವರು ಲಿಂಕ್ ಅಂತ ಕಾಮೆಂಟ್ ಮಾಡಿದಾಗ ಆ ಲಿಂಕು ಡೈರೆಕ್ಟಾಗಿ ಅವ್ರಿಗೆ ಸೆಂಡ್ ಆಗುತ್ತೆ. ಆ ಲಿಂಕ್ ಥ್ರೂ ಯಾರಾದರೂ ಬೈ ಮಾಡಿದ್ರೆ ನಿಮಗೆ 10% ಅಥವಾ 15% ಕಮಿಷನ್ ಇರುತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ. ಇದಂತೂ ನೀವು ಯಾವ ಆ್ಯಪಲ್ಲೂ ಕೂಡ ನೀವು ಇಷ್ಟು ಅರ್ನಿಂಗ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈವನ್ ವಿಶ್ ಲಿಂಕಲ್ಲಿ ಕೂಡ ನಿಮಗೆ 10%ಗಿಂತ ಜಾಸ್ತಿ ಕಮಿಷನ್ ಬರಲ್ಲ ಗೈಸ್. ಯಾವುದೇ ಪ್ರಾಡಕ್ಟ್ನ ನೀವು ಸೇಲ್ ಮಾಡಿ ವಿಶ್ ಲಿಂಕಲ್ಲಿ ಅಷ್ಟು ಬರೋಕ್ಕೆ ಆಗಲ್ಲ. ಬಟ್ ನೀವು ಮೀಶೋದಲ್ಲಿ 15%, 20% ಈ ರೀತಿ ಕಮಿಷನ್ಸ್ ಇರುತ್ತೆ. ಬೆಂಕಿ ಗುರು, ಯಾಕೆ ವೇಸ್ಟ್ ಮಾಡ್ತೀರಾ ನಿಮ್ಮ ಟೈಮ್ನ? ಅದು ಕೂಡ ನೀವು ಮತ್ತೆ ಏನು ಪ್ರಾಡಕ್ಟ್ಸ್ನ ನಾವೇ ಬೈ ಮಾಡಬೇಕಾ ಅನ್ನೋದಾದರೆ ಪ್ರಾಡಕ್ಟ್ಸ್ನ ನೀವು ಬೈ ಮಾಡೋದಿರಂಗಿಲ್ಲ ಗೈಸ್. ಮೀಶೋದವರೇ ಇವಾಗ ಮೀಶೋ ಪೇ ಲೆಟರ್ ಅನ್ನೋ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ನಿಮಗೆ 5,000 ರೂಪೀಸ್ ಅವರು ಕ್ರೆಡಿಟ್ ಕೊಟ್ಟಿರ್ತಾರೆ. ಆ ಕ್ರೆಡಿಟ್ ಮುಖಾಂತರ ನೀವು ನಿಮ್ಗೆ ಇಷ್ಟ ಆಗಿರೋಂಥ ಪ್ರಾಡಕ್ಟ್ಸ್ನ ತೊಗೊಂಡು ರಿವ್ಯೂ ಮಾಡಿ ವಾಪಸ್ ರಿಟರ್ನ್ ಮಾಡ್ಬೋದು. ಆರ್ ಎಲ್ಸ್ ನಿಮ್ಗೆ ಬೇಕು ಅಂದರೆ ನೀವು ಇಟ್ಕೋಬೋದು, ನೋ ಪ್ರಾಬ್ಲಮ್. ನೀವು ದುಡ್ಡನ್ನು ಕೊಡಲೇಬೇಕು ಅವ್ರಿಗೆ. ನೀವು ಇಟ್ಕೊಂಡ್ರೆ ನೀವು ದುಡ್ಡು ಕೊಡಬೇಕು, ಇಲ್ಲ ಅಂತಂದರೆ ನೀವು ರಿಟರ್ನ್ ಮಾಡ್ಬೋದು. ರಿಟರ್ನ್ ಆಪ್ಷನ್ ಕೂಡ ಇರುತ್ತೆ. ಸೊ ಈ ರೀತಿ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಅದನ್ನು ಹೆಂಗೆ ಆನ್ ಮಾಡ್ಕೊಳ್ಳೋದು ಮೀಶೋ ಕ್ರಿಯೇಟರ್ ಕ್ಲಬ್ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಬಿಟ್ರೆ ನಿಮಗೆ ಗೊತ್ತಾಗಂಗಿಲ್ಲ ಗೈಸ್. ಅದಕ್ಕೆ ಫಸ್ಟ್ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ನ ಜಾಯಿನ್ ಆಗಿ ಮೀಶೋದಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ. ಎಲ್ಲರೂ ಎಷ್ಟೆಷ್ಟು ದುಡಿತಾ ಇದ್ದಾರೆ ಅಂದರೆ ವೀಕ್ಲಿ ಪೇಮೆಂಟ್ ಇರುತ್ತೆ ನಿಮಗೆ. ವೀಕ್ಲಿ ಫಸ್ಟ್ ಪೇಮೆಂಟ್ ನಿಮಗೆ 21 ಡೇಸ್ ತೊಗೊಳುತ್ತೆ ಬರೋಕ್ಕೆ ಫಸ್ಟ್ ಪೇಮೆಂಟು. ಅದಾದಮೇಲೆ ನಿಮಗೆ ವೀಕ್ಲಿ ಪೇಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇ ಶಾಕ್ ಆಗಿಬಿಡ್ತೀರ ಒನ್ ಟೈಮ್ ನಾನು ನಿಜವಾಗ್ಲೂ ಇಷ್ಟು ಅಮೌಂಟ್ ಬರುತ್ತಾ ಮೀಶೋಯಿಂದ ಅಂತೇಳಿ. ಸೊ ತುಂಬ ಚೆನ್ನಾಗಿದೆ ಮೀಶೋ ಅನ್ನೋ ಪ್ಲ್ಯಾಟ್ಫಾರ್ಮು. ಹೌಸ್ ವೈಫ್ಸ್ಗೆ, ಸ್ಟೂಡೆಂಟ್ಸ್ಗೆ, ವರ್ಕಿಂಗ್ ವುಮೆನ್ಸ್ ಕೂಡ ಮಾಡ್ಬೋದು, ನೋ ಪ್ರಾಬ್ಲಮ್. ಜಸ್ಟ್ 1 ಮಿನಿಟ್ ವೀಡಿಯೋ ಗುರು, ಯಾಕೆ ವೇಸ್ಟ್ ಮಾಡ್ತೀರಾ? ಏನೋ ಒಂದು ಪ್ರಾಡಕ್ಟ್ನ ತೊಗೊಂಡಿರ್ತೀರ, ಅದನ್ನು ನೀವು ಜಸ್ಟ್ ವೀಡಿಯೋ ಮಾಡಿ ಅದರದ್ದು ವಾಯ್ಸ್ ಕೊಡೋದಾದರೆ ವಾಯ್ಸ್ ಕೊಡಿ. ಇಲ್ಲ ನಮ್ಗೆ ವಾಯ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಡಂತೂ ಹಾಕಿರ್ತಾರೆ, ಎಲ್ಲರೂ ಹಾಡು ಹಾಕಿ ಸೊ ಚೆನ್ನಾಗಿ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ಕಾಂಟೆಂಟ್ ಕ್ರಿಯೇಟ್ ಮಾಡೋರು ಎಲ್ಲರೂ ಆಲ್ಮೋಸ್ಟ್ ಅಫಿಲಿಯೇಟ್ ವರ್ಕ್ ಕೂಡ ಮಾಡ್ತಾರೆ. ಯಾಕಂತಂದರೆ ಯಾಕೆ ಬಿಡಬೇಕು? ಹೆಂಗೋ ನಾವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀವ, ಜಸ್ಟ್ ಅದನ್ನು ಒಂದು ಫೋಟೋ ಅಥವಾ ವಿಡಿಯೋನ ತೆಗೆದು ಹಾಕೋದ್ರಿಂದ ನಿಮ್ಮ ಅಮೌಂಟ್ ಬರುತ್ತೆ ಅಂದರೆ ಇನ್ಯಾಕೆ ಟೈಮ್ನ ವೇಸ್ಟ್ ಮಾಡ್ಕೊತೀರಾ? ಸೊ ಇವತ್ತೇ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗಿ ಅರ್ನ್ ಮಾಡಿ. ತುಂಬ ಚೆನ್ನಾಗಿ ಒಂದು ಪ್ಲ್ಯಾಟ್ಫಾರ್ಮು, ನೀವು ಅರ್ನ್ ಮಾಡ್ಬೋದು. ಸೊ ಇನ್ನು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಹೋಗಿ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಹೆಂಗೆ ನನಗೆ ಜಾಯ್ನ್ ಆಗಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಹೆಂಗೆ ಜಾಯ್ನ್ ಆಗಬೇಕು, ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತೀನಿ. ನೀವು ಅದ್ರ ಮುಖಾಂತರ ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಈಸಿಯಾಗಿದೆ ಗೈಸ್, ಏನು ನೀವು ತೊಂದರೆ ತೊಗೊಳ್ಳೋ ಥರ ಇಲ್ಲ. ಸೊ ಆಟೋ ಡಿ ಎಮ್ ತಾನಾಗೆ ಅವ್ರಿಗೆ ಲಿಂಕ್ ಹೋಗುತ್ತೆ. ನೀವೇನು ಅವ್ರಿಗೆ ಲಿಂಕನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಕಳಿಸೋ ಅವಶ್ಯಕತೆಯೇ ಇಲ್ಲ. ನೀವು ಜಸ್ಟ್ ಇನ್ಸ್ಟಾಗ್ರಾಮ್ನ ನಿಮ್ಮ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಅಟ್ಯಾಚ್ ಮಾಡಿಬಿಟ್ರೆ ಸಾಕು, ತಾನಾಗಲೇ ಆಟೋ ಡಿ ಎಮ್ ಅವ್ರಿಗೆ ಸೆಂಡ್ ಆಗುತ್ತೆ. ಇನ್ನು ಯಾಕೆ ವೇಟ್ ಮಾಡ್ತೀರಾ? ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊತೀನಿ. ಮೀಶೋಯಿಂದ ಹೆಂಗೆ ಅಮೌಂಟ್ನ ಅರ್ನ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ಕಮೆಂಟ್ ಮಾಡಿ ಹೆಂಗೆ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯ್ನ್ ಆಗೋದು ಅಂತ ಕಾಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಸೊ ನೋಡಿ, ಕಾಂಟೆಂಟ್ ಮಾಡೋದ್ರಿಂದ ತುಂಬ ಜನರ ಲೈಫ್ ಅನ್ನೋದು ಚೇಂಜ್ ಆಗಿದೆ. ಕಂಟೆಂಟ್ ಕ್ರಿಯೇಟ್ ಮಾಡೋದು ಅಂದರೆ ಇನ್ನೊಂದು 2-3 ವರ್ಷದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ ಗೈಸ್. ಸೊ ನೀವು ಇವಾಗಿಂದನೇ ಸ್ಟಾರ್ಟ್ ಮಾಡಿ. ನೀವು ಅಲ್ಲಿ 2-3 ವರ್ಷ ಅನ್ನೋಸ್ಕರ ನೀವು ಒಂದು ಲೆಕ್ಕಕ್ಕೆ ಬರ್ತೀರಾ. ನೀವು ಇನ್ನೂ ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ. ಸೊ ಅದಕ್ಕೋಸ್ಕರ ಬೇಗ ಇವಾಗಲೇ ನೀವು ಕೂಡ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅರ್ನಿಂಗ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್.